ಪ್ರಮುಖ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡು ನಾವು ಬೇರೆಯವರಿಗೆ ಹೇಳೋದು ಕಷ್ಟ ಆಗುತ್ತೆ. ನೀವೊಬ್ಬರು ಅವಕಾಶ ಮಾಡ್ಕೊಡಿ, ನೀವೊಬ್ಬರಿಗೆ ಅವಕಾಶ ಮಾಡ್ಕೊಡಿ. ಎಲ್ಲ ಕಾರ್ಯಕರ್ತರು ಎಲ್ಲ ಹೊಂದಾಣಿಕೆ ಮೇಲೆ ಬಂದಿದೆ. ಎಲ್ಲರೂ ಕೂಡ ಈ ಭಾಗದಲ್ಲಿ ಹುಡುಗಾಡು ಬಂದಲ್ಲಿ ಎಲ್ಲರೂ ಕೂಡ ಅವರ ನಡೆ ನಿಗೂಢ ಮತ್ತು ಅನುಮಾನಾಸ್ಪದವಾಗಿತ್ತು. ನನ್ನನ್ನು ಮಧ್ಯರಾತ್ರಿನಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗಿ ಕ್ರಷರ್ನಲ್ಲಿ ನನಗೆ ಸೇಫ್ಟಿ ಕೊಡೋಕ್ಕೆ ಮಾಡಿದ್ರಾ, ಕಬ್ಬಿನ ಗದ್ದೆ ಒಳಗೆ ನನ್ನ ರಕ್ಷಣೆ ಮಾಡೋಕ್ಕೆ ಮಾಡಿದ್ರಾ, ಕಾಡಿನ ಮಧ್ಯದಲ್ಲಿ ನನ್ನ ರಕ್ಷಣೆ ಮಾಡಬೇಕು ಅಂತ ಮಾಡಿದ್ರಾ? ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡ್ರೆ ಯಾರು ಏನಾರೋ ಮಾಡಿಬಿಡ್ತಾರೆ ಅಂತ ಭಯ. ಅದಕ್ಕೆ ಒಂದು 6 ಜನನ ಕಳಿಸಿ ಕಬ್ಬಿನ ಗದ್ದೆ ಒಳಗಿಡೋ ಪ್ರಯತ್ನ ಮಾಡಿದರು. ಜಲ್ಲಿ ಕ್ರಷರ್ ನಡುವೆ ಕರ್ಕೊಂಡೋದ್ರು, ಕಾಡಿನ ಮಧ್ಯಕ್ಕೆ ಕರ್ಕೊಂಡೋದ್ರು. ಮಾಧ್ಯಮ ಬೆನ್ನತ್ತಿ ಅದು ಮಾಧ್ಯಮವನ್ನು ನನ್ನನ್ನು ಮಾತ್ರ ಪ್ರತ್ಯೇಕ ಮಾಡಿದ್ದಲ್ಲ, ನಮ್ಮೆಲ್ಲ ಶಾಸಕರ ಜೊತೆಗೆ ನನ್ನನ್ನು ಪ್ರತ್ಯೇಕ ಮಾಡಿದ್ದಲ್ಲದೆ ನಮ್ಮ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರ್ತಿದ್ದಂಥ ವೆಹಿಕಲ್ಗಳನ್ನು ಒಂದಲ್ಲ ಎರಡಲ್ಲ ಒಂದು 50-60 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಅದು ಹೆಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಮಾಧ್ಯಮದ ಸ್ನೇಹಿತರು ಜೀವದ ಹಂಗೆ ತೊರೆದು ಅವರಿಗೆ ಆಗೋ ನಷ್ಟವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರು ಬೆನ್ನತ್ತಿ ಎಲ್ಲ ಕಡೆಯಲ್ಲ ಪ್ರತ್ಯಕ್ಷ ಆಗಿದ್ದರಿಂದ ಅವರಿಗೆ ಏನೂ ಮಾಡೋಕ್ಕಾಗದೆ ಅನಿವಾರ್ಯವಾಗಿ ಬೆಳಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಉಳಿದೆಲ್ಲ ವಿಷಯನ ಬೆಳಗ್ಗೆ ಹೇಳಿದ್ದೀನಿ ನಾನು. ನೋಡೋಣ, ಸರ್ವಾಧಿಕಾರ ಒಂದಿನ ಕೊನೆಯಾಗಲೇಬೇಕು. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸರ್ವಾಧಿಕಾರಿ ಮನಸ್ಥಿತಿಯ ಆಡಳಿತ ನಡೆಸ್ತಾ ಇದ್ದಾರೆ. ಯಾವ ಕಾರ್ಯಕರ್ತರನ್ನು ಒಂಟಿಯಾಗಿ ಬಿಡಲ್ಲ ಅಂತ 100 ಕೇಸ್ ಹಾಕಲಿ, ಅವ್ರನ್ನ ಎದುರಿಸ್ತೀವಿ. ಕೇಸ್ನಿಂದ ನಮ್ಮ ಕಾರ್ಯಕರ್ತರನ್ನ ಎದುರಿಸೋಕ್ಕಾಗಲ್ಲ. ಆ ಕೇಸು ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಹೋರಾಟ ಮಾಡುವ ಶಕ್ತಿ ಕೊಡುತ್ತೆ. ಹಿಂದೆಯೂ ನಮ್ಮನ್ನು ಹೆದರ್ಸೋಕ್ಕೆ ನೋಡಿದರು, ಯಾರೂ ನಮ್ಮ ಕಾರ್ಯಕರ್ತರು ಬಗ್ಲಿಲ್ಲ. ಆಗಲೇ ಹೆದರಲಿಲ್ಲ, ಈಗ ಹೆದರೋ ಪ್ರಶ್ನೆ ಇಲ್ಲವೇ ಇಲ್ಲ. ಎದುರಿಸ್ತೀವಿ. ಮತ್ತು ಸುಳ್ಳು ಕೇಸ್ನ ಹಾಕಿದರೆ ಯಾರ್ದೋ ಮರ್ಜಿಗೆ ಕುಣಿದ್ರೆ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಹಿಂದೆಲ್ಲ ಸಹಿಸ್ಕೊಂಡಂಗಿದ್ದಂಗೆ ಈಗಲೂ ಸಹಿಸ್ಕೊಳ್ತಾರೆ ಅಂತ ಅಂದ್ಕೊಳ್ಬಾರ್ದು. ನಮ್ಮ ಸಹನೆ ದೌರ್ಬಲ್ಯ ಅಲ್ಲ. ಪ್ರಮುಖ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡು ನಾವು ಬೇರೆಯವರಿಗೆ ಹೇಳೋದು ಕಷ್ಟ ಆಗುತ್ತೆ. ನೀವೊಬ್ಬರು ಅವಕಾಶ ಮಾಡ್ಕೊಡಿ, ನೀವೊಬ್ಬರಿಗೆ ಅವಕಾಶ ಮಾಡ್ಕೊಡಿ. ಎಲ್ಲ ಕಾರ್ಯಕರ್ತರು ಎಲ್ಲ ಹೊಂದಾಣಿಕೆ ಮೇಲೆ ಬಂದಿದೆ.
ಎಲ್ಲರೂ ಕೂಡ ಈ ಭಾಗದಲ್ಲಿ ಹುಲಿಗಾವಲಲ್ಲಿ ಬಂದಲ್ಲಿ ಎಲ್ಲರೂ ಕೂಡ ಅವರ ನಡೆ ನಿಗೂಢ ಮತ್ತು ಅನುಮಾನಾಸ್ಪದವಾಗಿತ್ತು. ನನ್ನನ್ನು ಮಧ್ಯರಾತ್ರಿನಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗಿ ಕ್ರಷರ್ನಲ್ಲಿ ನನಗೆ ಸೇಫ್ಟಿ ಕೊಡೋಕ್ಕೆ ಮಾಡಿದ್ರಾ? ಕಬ್ಬಿನ ಗದ್ದೆ ಒಳಗೆ ನನ್ನ ರಕ್ಷಣೆ ಮಾಡೋಕ್ಕೆ ಮಾಡಿದ್ರಾ? ಕಾಡಿನ ಮಧ್ಯದಲ್ಲಿ ನನ್ನ ರಕ್ಷಣೆ ಮಾಡಬೇಕು ಅಂತ ಮಾಡಿದ್ರಾ? ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡ್ರೆ ಯಾರು ಏನಾರೋ ಮಾಡಿಬಿಡ್ತಾರೆ ಅಂತ ಭಯ. ಅದಕ್ಕೆ ಒಂದು 6 ಜನನ ಕಳಿಸಿ ಕಬ್ಬಿನ ಗದ್ದೆ ಒಳಗಿಡೋ ಪ್ರಯತ್ನ ಮಾಡಿದರು. ಜಲ್ಲಿ ಕ್ರಷರ್ ನಡುವೆ ಕರ್ಕೊಂಡೋದ್ರು, ಕಾಡಿನ ಮಧ್ಯಕ್ಕೆ ಕರ್ಕೊಂಡೋದ್ರು. ಮಾಧ್ಯಮ ಬೆನ್ನತ್ತಿ ಅದು ಮಾಧ್ಯಮವನ್ನು ನನ್ನನ್ನು ಮಾತ್ರ ಪ್ರತ್ಯೇಕ ಮಾಡಿದ್ದಲ್ಲ, ನಮ್ಮೆಲ್ಲ ಶಾಸಕರ ಜೊತೆಗೆ ನನ್ನನ್ನು ಪ್ರತ್ಯೇಕ ಮಾಡಿದ್ದಲ್ಲದೆ ನಮ್ಮ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರ್ತಿದ್ದಂಥ ವೆಹಿಕಲ್ಗಳನ್ನು ಒಂದಲ್ಲ ಎರಡಲ್ಲ ಒಂದು 50-60 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಅದು ಹೆಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಮಾಧ್ಯಮದ ಸ್ನೇಹಿತರು ಜೀವದ ಹಂಗೆ ತೊರೆದು ಅವರಿಗೆ ಆಗೋ ನಷ್ಟವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರು ಬೆನ್ನತ್ತಿ ಎಲ್ಲ ಕಡೆಯಲ್ಲ ಪ್ರತ್ಯಕ್ಷ ಆಗಿದ್ದರಿಂದ ಅವರಿಗೆ ಏನೂ ಮಾಡೋಕ್ಕಾಗದೆ ಅನಿವಾರ್ಯವಾಗಿ ಬೆಳಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಉಳಿದೆಲ್ಲ ವಿಷಯನ ಬೆಳಗ್ಗೆ ಹೇಳಿದ್ದೀನಿ ನಾನು. ನೋಡೋಣ, ಸರ್ವಾಧಿಕಾರ ಒಂದಿನ ಕೊನೆಯಾಗಲೇಬೇಕು. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸರ್ವಾಧಿಕಾರಿ ಮನಸ್ಥಿತಿಯ ಆಡಳಿತ ನಡೆಸ್ತಾ ಇದ್ದಾರೆ. ಯಾವ ಕಾರ್ಯಕರ್ತರನ್ನು ಒಂಟಿಯಾಗಿ ಬಿಡಲ್ಲ ಅಂತ 100 ಕೇಸ್ ಹಾಕಲಿ, ಅವ್ರನ್ನ ಎದುರಿಸ್ತೀವಿ. ಕೇಸ್ನಿಂದ ನಮ್ಮ ಕಾರ್ಯಕರ್ತರನ್ನ ಎದುರಿಸೋಕ್ಕಾಗಲ್ಲ. ಆ ಕೇಸು ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಹೋರಾಟ ಮಾಡುವ ಶಕ್ತಿ ಕೊಡುತ್ತೆ. ಹಿಂದೆಯೂ ನಮ್ಮನ್ನು ಹೆದರ್ಸೋಕ್ಕೆ ನೋಡಿದರು, ಯಾರೂ ನಮ್ಮ ಕಾರ್ಯಕರ್ತರು ಬಗ್ಲಿಲ್ಲ. ಆಗಲೇ ಹೆದರಲಿಲ್ಲ, ಈಗ ಹೆದರೋ ಪ್ರಶ್ನೆ ಇಲ್ಲವೇ ಇಲ್ಲ. ಎದುರಿಸ್ತೀವಿ. ಮತ್ತು ಸುಳ್ಳು ಕೇಸ್ನ ಹಾಕಿದರೆ ಯಾರ್ದೋ ಮರ್ಜಿಗೆ ಕುಣಿದ್ರೆ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಹಿಂದೆಲ್ಲ ಸಹಿಸ್ಕೊಂಡಂಗಿದ್ದಂಗೆ ಈಗಲೂ ಸಹಿಸ್ಕೊಳ್ತಾರೆ ಅಂತ ಅಂದ್ಕೊಳ್ಬಾರ್ದು. ನಮ್ಮ ಸಹನೆ ದೌರ್ಬಲ್ಯ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.